ನ್ಯೂಸ್ಗೆ ಸ್ವಾಗತ. ನಾನು ಮುಸ್ತಾಕ್ ಹುಟ್ಟುಗು. ಗಜೇಂದ್ರಗಡ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಈಗೆಲ್ಲ ನೋಡಿದ್ರಲ್ಲ ಇಷ್ಟೊತ್ತಂಕ, ಇದು ಯಾವುದೇ ಒಂದು ಕೊಳಚೆ ಪ್ರದೇಶದ ಒಂದು ಚಿತ್ರಣವಲ್ಲ. ನಾವೀಗ ನಿಂತಿರೋದು ಗಜೇಂದ್ರಗಡದ ಬಸ್ ನಿಲ್ದಾಣ. ಗದಗ ಜಿಲ್ಲೆಯ ಪ್ರಮುಖ ವಾಣಿಜ್ಯ ನಗರಿಯಾದ ಗಜೇಂದ್ರಗಡ ನಿಲ್ದಾಣ ಎಂಬುದು ಯಾವ ರೀತಿಯಾಗಿದೆ ಎಂಬುದನ್ನು ನೀವೇ ವೀಕ್ಷಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಾತಾವರಣ ನಮ್ಮ ಗದಗ ಜಿಲ್ಲೆ ಪ್ರಮುಖ ವಾಣಿಜ್ಯ ನಗರಿಯ ಗಜೇಂದ್ರಗಡದ ಬಸ್ ನಿಲ್ದಾಣದಲ್ಲಿ ಇಂಥ ದುರ್ಬಲ ಅವಸ್ಥೆ ನೋಡಿದರೆ ಇದೇನು ಕೊಳಚೆ ಪ್ರದೇಶವೋ ಅಥವಾ ಯಾವುದಾದ್ರೂ ಒಂದು ನರಕ ಯಾತನೆ ಅನುಭವಿಸ್ತಿರುವ ಜನ ಇಲ್ಲಿ ಪ್ರಯಾಣಿಕರು ಆಡಳಿತ ವ್ಯವಸ್ಥೆಗೆ ಹಿಡಿಶಾಪ್ ಹಾಕುತ್ತಿದ್ದಾರೆ. ಇಂಥ ದುರ್ಬಲ ಅವಸ್ಥೆ ಬಹುಶಃ ಯಾವುದೇ ಬಸ್ ನಿಲ್ದಾಣದಲ್ಲಿ ಕಾಣೋದಿಲ್ಲ. ಆದರೆ ಗದಗ ಜಿಲ್ಲೆಯ ಪ್ರಮುಖ ವಾಣಿಜ್ಯ ನಗರಿಯ ಗಜೇಂದ್ರಗಡ ಬಸ್ ನಿಲ್ದಾಣದಲ್ಲಿ ಇಂಥ ದುರ್ಬಲಾವಸ್ಥೆ ತಲೆದಿರುವುದು ದುರ್ದೈವದ ಸಂಗತಿ. ಕಾರಣ ಇಲ್ಲಿ ಅವಸ್ಥೆ ನೋಡಿದ್ರೆ ಏನು ಅನ್ನಿಸ್ತದೆ ನಿಮಗೆ? ಏನು ಅನ್ನಿಸ್ತದೆ? ಸ್ವಚ್ಛತೆ ಭಾಳ ಕಡಿಮೆ ಅನಿಸುತ್ತೆ. ಬಸ್ ನಿಲ್ದಾಣ ಏನು ಅನ್ನಿಸ್ತದೆ ನಿಮಗೆ? ಭಾಳ ಏನು ಹೊಲಸಾಗೈತೆ ಅನ್ಸುತ್ತೆ. ಇದು ನಿಮಗೆ ಸರಿ ಕಾಣಿಸ್ತದ? ಇಲ್ಲ, ಕ್ಲೀನ್ ಮಾಡ್ಬೇಕು. ಹೌದಲ್ಲ? ಇಲ್ಲಿ ಯಾವ್ಯಾವ ಬಸ್ಸುಗಳು ಬರ್ತಾವೆ? ಪ್ರಯಾಣಿಕರು ಎಲ್ಲಿಂದ ಬರ್ತಾರೆ ಇವತ್ತು? ತುಂಬ ದೇರಿಂದ ಬರ್ತಾವೆ. ಇಲ್ಲಿ ಹುಬ್ಳಿಯಿಂದ ಕಲಬುರಗಿ, ಬೀದರ್ಗೆ ಎಲ್ಲ ಲಾಂಗ್ ರೂಟ್ ಬಸ್ ಎಲ್ಲ ಓಡಾಡ್ತಾರೆ. ರಾಜ್ಯ ಹೊರ ರಾಜ್ಯದ ಜನತೆ ಇಲ್ಲಿ ಪ್ರಯಾಣಿಕರು ಓಡಾಡ್ತಾರೆ. ಅಂದ್ರೆ ಗದಗ ಜಿಲ್ಲೆಯ ಇದು ಪ್ರಮುಖ ವಾಣಿಜ್ಯ ನಗರಿ ಪಟ್ಟಣದ ಒಂದು ಬಸ್ ನಿಲ್ದಾಣ. ಈ ಬಸ್ ನಿಲ್ದಾಣ ಅವಸ್ಥೆ ಅನಿಸಿದ್ರೆ ನಿಮ್ಮ ಮನಸ್ಸಿಗೆ ಏನು ಅನಿಸ್ತದೆ? ಸ್ವಲ್ಪ ಕೆಟ್ಟ ಅನ್ಸುತ್ತೆ. ನಮ್ಮ ದೊಡ್ಡ ತಾಲೂಕು ಪ್ಲೇಸ್ ಇದು, ಸ್ವಲ್ಪ ಕ್ಲೀನ್ ಇಡ್ಬೇಕು ಅನ್ಸುತ್ತೆ. ಓಕೆ ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ದರೇಸಬ್ ಮಾಲ್ದಾರ್ ಅಂತೇಳಿ. ನಿಮ್ದು ಯಾವ ಊರ್ರಿ? ಮೂಗ್ನೂರು ಸರ್. ಮೂಗ್ನೂರವ್ರೆ? ನೀವು ಗಜೇಂದ್ರ ಬರ್ತೀರಿ? ಬರ್ತೇವೆ. ಇಲ್ಲಿ ಬಸ್ ನಿಲ್ದಾಣದ ಅವಸ್ಥೆ ನೋಡಿದ್ರೆ ಏನು ಅನಿಸ್ತದೆ ನಿಮ್ಗೆ? ಕೆಟ್ಟ ಅನ್ಸುತ್ತೆ. ಭಾಳ ಗಲೀಜ್ ಐತ್ರಿ. ಗಲೀಜಿದೆ. ಓಕೆ. ಮೂರೂರಿಂದ ದಿವಸ ಬಂದಿರ್ತೀರಿ ಇಲ್ಲಿ? ಎಷ್ಟು ಪ್ರಯಾಣ ಬಂದಿರ್ತಾರೆ ಅಂದ್ರೆ ನಿಮ್ಮ ಊರವ್ರು? ನಮ್ಮೂರವ್ರು ತುಂಬ ಬರ್ತಾರೆ, ತುಂಬ ಜನ ಬರ್ತಾರೆ. ಇಂಥ ಬಸ್ ನಿಲ್ದಾಣ ಮತ್ತೆ ಎಲ್ಲಾರು ನೋಡಿದ್ರೆ ನೀವು? ಎಲ್ಲಿ ಇಲ್ರಿ, ಏನು ಗಲೀಜು ಭಾಳ ಐತಿ. ಈ ರೀತಿ ಗಲೀಜಿದ್ದು ಎಲ್ಲಿ ನೋಡಿಲ್ಲ. ಹೌದು, ಭಾಳ ಐತಿ. ಇಲ್ಲ ನಿರ್ವಹಣೆ ಸರಿಯಾಗದು ಇಲ್ಲ ಅಂತೀರ? ನಿರ್ವಹಣೆ ಸರಿ ಇರಲಾರ್ದಕ್ಕೆ ಮತ್ತೆ ಈ ಥರ ಈ ರೀತಿ ದುರ್ಬಲ ಅವಸ್ಥೆ ಅದ. ಇದು ಸಲುವಾಗಿ ಇಲ್ಲಿ ಆಡಳಿತ ನೋಡ್ತಾ ಇಲ್ಲ, ಸ್ವಚ್ಛತೆ ಕಾಣ್ತಾ ಇಲ್ಲ. ಗಬ್ಬು ನಾರ್ಲಿಕ್ಕೆ ಬಸ್ ನಿಲ್ದಾಣ ಅದು. ನಿಮ್ದು ಯಾವ ಊರ್ರಿ? ಬಸವನ ಬಾಗೇಟ್ ಬಂದಿರಿ? ಅಲ್ಲಿ ಬಿಜಾಪುರ ಜಿಲ್ಲಾ. ಅಲ್ಲಿ ತಿಳಿ ಯಾಕೆ ಬಂದಿರಿ? ಇಲ್ಲಿ ಅಲ್ಲಿಗೆ ಇಲ್ಲಿ ಬಂದಿರಿ? ಏನ್ ಅನ್ಸುತ್ತೆ ನಮ್ಮ ಮೂರು ಬಸ್ ನಿಲ್ದಾಣ ನೋಡಿದ್ರಿ? ಸ್ವಚ್ಛತಾ ಇಲ್ಲ, ಗಲೀಜ್ ಐತ್ರಿ, ಬರೀ ಭಾಳ ಗಲೀಜ್. ಇಲ್ಲಿ ಹೇಳೋರು ಕೇಳೋರು ಆಡಳಿತ ವ್ಯವಸ್ಥೆ ಅದಂತ ಇಲ್ಲ ಅಂತ ಅನ್ನಿಸ್ತದೆ. ಹೌದಾ? ಸ್ವಚ್ಛತಾ ಇಲ್ಲ, ಮಾಡೋರು ಮೇಂಟೈನ್ ಮಾಡೋರು ಸರಿಯಾಗಿಲ್ಲ. ಕಪ್ಪು ಚಿಕ್ಕಿ ಇದೆ. ನಿಮ್ಮ ಹೆಸರು? ಆಸಿಫ್. ಯಾವ ಊರು ನಿಮ್ದು? ಗದಗಿಂದ ಬಂದಿರಿ? ಏನು ಅನ್ಸ ಈ ಬಸ್ ನಿಲ್ದಾಣ ಅವಸ್ಥೆ ನೋಡಿದ್ರೆ? ಭಾಳ ಸ್ವಚ್ಛ ಸರ್. ಭಾಳ ಸ್ವಚ್ಛ ಅಂದ್ರೆ ಗದಗ ಜಿಲ್ಲೆ ಒಳಗೆ ನಂಬರ್ ಒನ್ ಸ್ವಚ್ಛತೆ. ಆದ್ರೆ ನಂಬರ್ ಒನ್ ಆದಾಯದೊಳಗೆ ಐತಿದೆ ಗದಗ ಜಿಲ್ಲೆದೊಳಗೆ. ಈ ಬರ್ರಿ ಕಮರ್ಷಿಯಲ್ ಬಿಸ್ನೆಸ್ ಈಗ ಐತ್ರಿ, ಇಲ್ಲ ಸಾಕಷ್ಟು ಆದಾಯ ಅದ ಇಲ್ಲಿಂದ್ರ. ಮತ್ತೆ ಕಮರ್ಷಿಯಲ್ ಐತಂದ್ರೆ ಮತ್ತೆ ಇದನ್ನು ಕಮರ್ಷಿಯಲ್ ಆಗಿ ಪರಿವರ್ತನೆ ಮಾಡ್ಕೊಂಡ್ರ ಅಂತ. ಕರೆಕ್ಟ್. ಸ್ವಚ್ಛತೆ ಮಾಡ್ಬೇಕಾಗಿತ್ತು, ದೀಪ ವ್ಯವಸ್ಥೆ ಮಾಡ್ಬೇಕು, ಏನು ಮಾಡ್ತಾ ಹಂಗೆ ಚಿತ್ರಣ ಅನಿಸಿದ್ರೆ ಹೊಲಸು ವಾಸನೆ ಇದು ಒಂಥರ ಚಿತ್ರಣ ನೋಡಿಸಿದ್ರೆ ನೀವು ಗದಗಿನಿಂದ ಬಂದವರಿಗೆ ಯಾವ ರೀತಿ ಸ್ವಾಗತ ಕೊಡ್ತದೆ ನಮ್ಮ ಬಸ್ ನಿಲ್ದಾಣ ನಿಮಗೆ? ಚಲೋ ಸ್ಮೆಲ್ ಬರುತ್ತೆ ಸರ್. ಪರ್ಫ್ಯೂಮ್ ಸ್ಮೆಲ್ ಬರ್ತದೆ. ವೆರಿ ಗುಡ್. ಹೇಳಿ ನಿಮ್ದು ಯಾವ ಯಜಮಾನ್ರೆ? ಕುಷ್ಟಗಿಂದ ಬಂದಿರಿ? ತಮ್ಮ ಹೆಸರು ರೀ? ಶರಣಪ್ಪ. ಅಡ್ರೆಸ್ ರೀ? ಅಂಗಡಿ. ಏನು ಅನಿಸ್ತಾರೆ ನಮ್ಗೆ ಗಜೇಂದ್ರ ಬಸ್ ನಿಲ್ದಾಣ ಅವಸ್ಥೆ ನೋಡಿದ್ರೆ?
ಭಾಳ ಅಸ್ತವ್ಯಸ್ತ ಐತ್ರಿ. ಆಮೇಲೆ ಭಾಳ ಸುಧಾರಿಸ್ಬೇಕು. ಯಾಕಂದ್ರೆ ಇದರಿಂದ ಜನರಿಗೆ ಅನಾರೋಗ್ಯ ನಿಮ್ಮ ಕುಷ್ಟಗಿ ಬಸ್ ನಿಲ್ದಾಣಕ್ಕೆ ನಮ್ಮ ಗಜೇಂದ್ರ ಬಸ್ ನಿಲ್ದಾಣಕ್ಕೆ ಭಾಳ ವ್ಯತ್ಯಾಸ ಐತ್ರಿ. ಭಾಳ ವ್ಯತ್ಯಾಸ ಇದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಅಸ್ತವ್ಯಸ್ತ ಇರ್ತಕ್ಕಂಥದ್ರಿಂದ ಜನರಿಗೆ ರೋಗಗಳು ಉತ್ಪತ್ತಿ ಆಗ್ತೈತೆ. ಅದನ್ನ ನಿಷ್ಕಾಳಜಿ ವಹಿಸಿದ್ರಪ್ಪ ಅಂದ್ರೆ ಈ ಊರು ಇರ್ತಕ್ಕಂಥ ಅಧಿಕಾರಿಗಳೇನದಾರ ಅವ್ರಿಗೆ ಜಾಸ್ತಿ ಜವಾಬ್ದಾರಿ, ಹೆಚ್ಚಿನ ಕಾಳಜಿ ಇರಬೇಕು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಜನರೇ ಪ್ರತಿಯೊಬ್ಬರಿಗೂ ರೋಗಗಳು ಉತ್ಪತ್ತಿ ಯಾವ್ದ್ರಲಿಂದ ಆಗುತ್ತಾ ಅನ್ನೋದ್ರ ಬಗ್ಗೆ ಅವ್ರ ಮುನ್ನೆಚ್ಚರಿಕೆ ಪರಿಕಲ್ಪನೆ ಇರಬೇಕು. ಭಾಳ ಜಾಗೃತಿಯಿಂದ ಇರಬೇಕು, ಮುನ್ನೆಚ್ಚರಿಕೆ ಇರಬೇಕು. ಡಾಕ್ಟರ್ ಸಹಿತವಾಗಿ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಇದರಿಂದ ಏನು ಸಮಸ್ಯೆಗಳು ಉತ್ಪಾದನೆ ಆಗುತ್ತಾ, ಏನು ಸಮಸ್ಯೆಗಳು ಹುಟ್ಟುತ್ತಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಅಷ್ಟೊಂದು ಕಾಳಜಿ ಇರಬೇಕು. ಯಾಕೆ ನಾವು ಇದನ್ನ ನಿಮ್ಗೆ ಈ ಟಿ ವಿ ವಾಹಿನಿ ಮೂಲಕವಾಗಿ ನಾವು ತಿಳಿಪಡಿಸಕತ್ತೀವಿ ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಯಾಕಂದ್ರೆ ರೋಗಗಳು ಉತ್ಪತ್ತಿ ಆಗಬೇಕಾದ್ರೆ ಎಲ್ಲಿಂದ ಆಗುತ್ತಾ, ಹೆಂಗಾಗುತ್ತಾ ಅನ್ನೋದ್ರ ಬಗ್ಗೆ ಡಾಕ್ಟರ್ ಕಂಡುಹಿಡಿತಾರ, ರೋಗ ಕಂಡುಹಿಡಿತಾರ. ಹಂಗೆ ಅವರು ಈ ರೀತಿಯಾಗಿ ಪ್ರತಿಯೊಂದು ಎಲ್ಲೆಲ್ಲಿ ಎಲ್ಲ ಊರಾಗೂ ಬಂತು ಈ ರೀತಿಯಾಗಿ ಎಲ್ಲ ಅದಕ್ಕೆ ಡಾಕ್ಟರ್ಸ್ಗಳು ಇರ್ತಕ್ಕಂಥವ್ರು ಇದನ್ನ ನಿಷ್ಕಾಳಜಿ ಮಾಡಲಾರ್ದ ಜವಾಬ್ದಾರಿ ತಗೊಂಡು ಎಲ್ಲೆಲ್ಲಿ ಈ ರೀತಿ ಇದಿರುತ್ತ ಸ್ವಚ್ಛತೆ. ಮುಖ್ಯವಾಗಿ ನಿಮ್ಗೆ ಇನ್ನೊಂದು ಗಮನಕ್ಕೆ ತುಂಬರ್ಲಿ ಹೇಳ್ತೀನಿ, ಅಧಿಕಾರಿಗಳು ದೇಶದೊಳಗೆ ಪ್ರಧಾನಮಂತ್ರಿಗಳು ಒಂದು ಸ್ವಚ್ಛ ಭಾರತ ಅಭಿಯಾನ ಹೆಸರಿಗೆ ಅಷ್ಟೇ ಭಾರತ ಸ್ವಚ್ಛ ಭಾರತ ಆಡಳಿತ ಅಧಿಕಾರಿಗಳು ಮಾಡಬೇಕು. ಜನಪ್ರತಿನಿಧಿಗಳು ಈ ಬಸ್ ಸಾರಿಗೆ ಪ್ರತಿಯೊಂದು ಎಲ್ಲ ಊರಾಗೂ ಮಾಡಬೇಕು. ಇಲ್ಲಿ ಇದ್ದು ಇಲ್ದ ರೀತಿ ನಿಮ್ಮ ಒಂದು ಆಪಾದನೆ ಪ್ರಮುಖ ಆಪಾದನೆ ನೋಡ್ರಿ. ಅಲ್ಲೆಲ್ಲ ಕೊಳಚೆಗಳು ಸಾಕಷ್ಟು ಕಡೆ ಐತ್ರಿ. ನೀವು ನಿಜ ತಪ್ಪೇನಲ್ಲ. ನಾವು ನೋಡ್ತೀವಿ ಪ್ರತಿ ಸಲ ಸಾಕಷ್ಟು ಸಲ ಇಲ್ಲಿ ಬಂದೀವಿ, ಬೇರೆ ಊರಿಗೆ ಹೋಗ್ತೀವಿ ಬರ್ತೀವಿ. ಈ ರೀತಿ ನಿಷ್ಕಾಳಜಿ ಆಗಬಾರ್ದು ಅಂತ ಅವರಿಗೆ ಒಂದು ಅಸ್ವಸ್ಥ ಆಗಬಾರ್ದು ಅಂತ ಸರ್ಕಾರದ ಘೋಷಣೆ, ಸ್ವಚ್ಛ ಭಾರತ ಘೋಷಣೆ ಹೆಸರಿಗೆ ಮಾತ್ರ ಆಗಬಾರ್ದು. ಅದನ್ನ ನಿಷ್ಕಾಳಜಿ ವಹಿಸಬಾರ್ದು, ಕಾಳಜಿ ವಹಿಸ್ಬೇಕಂತ ಅವ್ರಿಗೆ ನಾವು ಮನವಿ ಮಾಡ್ತಾ ಇದೀವಿ. ಏನ್ರಿ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಸರೇನು? ಮಲ್ಲಿಕಾರ್ಜುನ್. ಅಡ್ರೆಸ್? ಸಬ್ಗೀನ್. ಯಾವ ಊರು? ಸೂಡಿ ಅವರು, ಸಬ್ಗೀನ್ ಅವರು. ನೀವು ಇಲ್ಲಿ ಬರೋದು? ಸಾಲಿವಾಳ. ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಇಲ್ಲೆಲ್ಲ ಕೊಳ್ಳಚ್ಚೆ ವಾಸನೆ ಏನು ಅನಿಸ್ತು ನಿನಗೆ? ಸ್ಮೆಲ್ ಬರ್ತದೆ. ಸ್ಮೆಲ್ ಬರ್ತದೆ. ಎದಕ್ಕೆ ಬರ್ತದೆ ಸ್ಮೆಲ್? ಇಲ್ಲೇ ಬಾತ್ರೂಮ್ ಇರೋದು. ಬಾತ್ರೂಮ್ ಸರಿ ಇಲ್ಲ, ಹೊರಗಡೆ ಕೊಳಚೆ ಇದೆ. ನಿಮ್ಮ ಮನಸ್ಸಿಗೆ ಏನು ಅನಿಸ್ತು ಅದರಿಂದ? ನಮ್ಮ ಮನಸ್ಸಿಗೆ ಏನು ಅನಿಸ್ಬೇಕ್ರಿ? ನೋ ಅನಿಸ್ತದ? ಸ್ವಚ್ಛ ಇರ್ಬೇಕಾದ್ರೆ ಸ್ವಚ್ಛ ಇರ್ಬೇಕಂತ ಅನಿಸ್ತದಲ್ಲ. ನಿಮ್ಮ ಹೆಸರು ಏನಂದ್ರಲ್ಲ? ಮಲ್ಲಿಕಾರ್ಜುನ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗಜೇಂದ್ರಗಢದ ಬಸ್ ನಿಲ್ದಾಣದೊಳಗೆ ಯಾವ ರೀತಿ ಅವ್ಯವಸ್ಥೆ ಇದೆ. ಇಲ್ಲಿ ಪ್ರಮುಖವಾಗಿ ಬಸ್ ನಿಲ್ದಾಣಕ್ಕೆ ನಾಮಫಲಕನೇ ಇಲ್ಲ. ಇಲ್ಲಿ ನಾಮಫಲಕ ಇಲ್ಲಾರ್ದ ಬಸ್ ನಿಲ್ದಾಣ, ಮತ್ತು ಗದಗ ಜಿಲ್ಲೆಯೊಳಗೆ ಸಾಕಷ್ಟು ಆದಾಯ ಬರ್ತಕ್ಕಂಥ ಬಸ್ ನಿಲ್ದಾಣ ನಮ್ಮ ಗಜೇಂದ್ರಗಢ. ನಮ್ಮ ಆದಾಯದಲ್ಲಿ ನಂಬರ್ 1, ಆದರೆ ಸೌಕರ್ಯ ಕೊಡುವಲ್ಲಿಗೆ ಕೊನೆಯ ಸ್ಥಾನ ಇದೆ ಎಂಬುದಕ್ಕೆ ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಯ ಮೂಲ ಕಾರಣ. ತಮ್ಮ ಹೆಸರು ಯಜಮಾನ್ರೆ? ಬರ್ರಿ, ನಿಮ್ದು ಯಾವ ಊರು? ಲತೀಫ್ ಖಾನ್, ಬದಾಮಿಯಿಂದ ಬಂದಿರಿ? ಏನು ಅನಿಸ್ತು ನಿಮಗೆಲ್ಲ ಈ ವ್ಯವಸ್ಥೆ ನೋಡಿದ್ರೆ? ಇಲ್ಲ, ಇವಾಗ ಬಂದಿವ್ರಿ. ಆದ್ರೂ ಗಲೀಜು ಭಾಳ ಐತ್ರಿ ಇಲ್ಲಿ. ಗಲೀಜು ಭಾಳ ಇದೆ. ನಿಮ್ಮ ಬದಾಮಿ ಬಸ್ ನಿಲ್ದಾಣಕ್ಕೆ ಇದಕ್ಕೆ ಏನು? ಇಲ್ಲ, ಭಾಳ ಫರ್ಕ್ ಐತಿ. ನಮ್ದು ಸ್ವಚ್ಛ ಇದೆ. ಅಲ್ಲಿ ಪ್ರವಾಸಿಗರು ಸಾಕಷ್ಟು ಬರ್ತಾರಲ್ರಿ. ನಮ್ಮಲ್ಲಿಯೂ ಬರ್ತಾರ ಬೇರೆ ರಾಜ್ಯದಿಂದ, ಬೇರೆ ಊರುಗಳಿಂದ, ಜಿಲ್ಲೆಗಳಿಂದ ಇಲ್ಲಿ ಪ್ರಯಾಣಿಕರು ಸಾಕಷ್ಟು ಬರ್ತಾರ. ಹೌದು, ಬರ್ತಾರ. ನಿಮ್ಗೆ ಮನಸ್ಸಿಗೆ ಏನು ಅನಿಸ್ತು? ಇಲ್ಲ, ಇಲ್ಲಿ ಒಂದು ಸ್ವಲ್ಪ ಅಸ್ತವ್ಯಸ್ತ ಐತ್ರಿ. ಅಸ್ತವ್ಯಸ್ತ ಭಾಳ ಇದೆ. ಭಾಳ ವ್ಯವಸ್ಥೆ. ಹೌದ್ರಿ, ಸರಿಯಾಗಿಲ್ಲ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬರ್ತಕ್ಕಂಥ ಕಾಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಯಾಣಿಕರು ಇಲ್ಲಿಯ ದುರ್ಬಲಾವಸ್ಥೆ ಕೊಂಡು ಇಲ್ಲಿ ಆಡಳಿತ ವರ್ಗ ಅದೇಯಾ, ಅಧಿಕಾರಿಗಳಿದ್ದಾರೆಯಾ, ಜನಪ್ರತಿನಿಧಿಗಳಿದ್ದಾರೆ ಎನ್ನುವ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಸ್ವಚ್ಛತೆ ಮಾಡಲಿಕ್ಕೆ ಪುರಸಭೆಯವರಾಯಿತು ಮತ್ತು ಬಸ್ ನಿಲ್ದಾಣದವರಾಯಿತು ಮುಂದೆ ಬರಬೇಕಾಗಿತ್ತು. ಸಾಕಷ್ಟು ದೂರುಗಳು ಬಂದವು. ಈಗಾಗಲೇ ಲೋಕಾಯುಕ್ತಕ್ಕೆ ಸಾಕಷ್ಟು ಸಂಘಟನೆಗಳು ಈಗ ದೂರು ಸಲ್ಲಿಸಿದ್ದಾರೆ. ಆ ಲೋಕಾಯುಕ್ತರು ಬಂದು ಕಳೆದ ವರ್ಷ ಒಮ್ಮೆ ಲೋಕಾಯುಕ್ತರು ಇಲ್ಲಿ ಬಂದು ಸಾಕಷ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಚಾಟಿ ಬೀಸ್ ಬಳಿಕ ಸ್ವಲ್ಪ ಸ್ವಚ್ಛತೆ ಮಾಡಿದರು. ಅದಾದ ಬಳಿಕ ಮತ್ತೆ ಕೈ ತೊಳ್ಕೊಂಡು ಬಳಿಕ ಇಲ್ಲಿ ಅವ್ಯವಸ್ಥೆ ಮತ್ತು ಇಲ್ಲಿ ನರಕ ಯಾತನೆ ಅನುಭವಿಸ್ತಿರೋ ಪ್ರಯಾಣಿಕರು ನೋಡಿದರೆ
ಅತ್ಯಂತ ವಿಷಾದನೀಯ ಅನಿಸುತ್ತೆ. ನಮಸ್ಕಾರಮ್ಮ. ನಮಸ್ಕಾರ. ತಮ್ದು ಯಾವ ಊರಮ್ಮ? ದಿಂಡೂರಿ. ದಿಂಡೂರಿಂದ ಬಂದಿರಿ. ನಿಮ್ಮ ದಿಂಡೂರು ಇರ್ತಕ್ಕಂಥ ಪ್ರಮುಖವಾದ ಬಸ್ ನಿಲ್ದಾಣ ಇದು ನಮ್ಮ ಗಜೇಂದ್ರಗಡದ. ಹೌದಮ್ಮ? ಹೌದ್ರಿ. ಈ ಬಸ್ ನಿಲ್ದಾಣ ಅವಸ್ಥೆ ನೋಡಿದ್ರೆ ಏನು ಅನಿಸ್ತದೆ ನಿಮ್ಗೆ? ಬಸ್ ಇಲ್ಲೆಲ್ಲ ಗಲೀಜ್ ಐತ್ ಬಿಡ್ರಿ, ಇಲ್ಲೆಲ್ಲ ಸ್ವಚ್ಛ ಇರ್ಬೇಕ್ರಿ. ಮತ್ತೆ ಹೌದ್ರಿ. ನಿಮ್ಮ ಮನೆ ವಾತಾವರಣ ಹೆಂಗೆ? ನಮ್ಮ ಮನೆ ವಾತಾವರಣ ನಾವ್ ಹೆಂಗ್ ಹೋಗತ್ತೆ ಇಟ್ಕೊಂತೀವಿ ಅದ್ರಂತಾಗ ಇಲ್ಲಿ ಹೋಗತ್ತೇವೆ. ಆಡಳಿತ ವರ್ಗದವರು ಇಲ್ಲಿ ಅಧಿಕಾರಿಗಳು ಇಲ್ಲಿ ಸ್ವಚ್ಛತೆ ನೋಡಿದ್ರೆ ಏನು ಅನಿಸ್ತದೆ ನಿಮ್ಗೆ? ಹೊಲಸ ಐತಿ. ಬಳಚೆ ನೋಡಿದ್ರೆ ಹೊಲಸ ಐತ್ರಿ, ವಾಸನೆ ಐತ್ರಿ. ಐತ್ರಿ. ಮತ್ತೆ ಅದನ್ನ ಸ್ವಚ್ಛತೆ ಇಡ್ಬೇಕ್ರಿ. ಜವಾಬ್ದಾರಿ ಇದ್ದವರು ಅದ್ರ ರೀತಿ ಸ್ವಚ್ಛತೆ ಇಟ್ಕೊಳ್ಳಿಕ್ಕೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿಲ್ಲ. ಮಾಡ್ಬೇಕ್ರಿ, ಮಾಡೇ ಇಲ್ರಿ. ಮಾಡೇ ಇಲ್ಲ. ಹ್ಞೂನ್ರಿ. ಇದು ಮಾಡ್ಬೇಕು, ಮುಂದಾಗಬೇಕು ಅದನ್ನ. ಹ್ಞೂನ್ರಿ, ಅದನ್ನ ಕೇಳ್ತೇವ್ರಿ ನಾವು. ಧನ್ಯವಾದಗಳಮ್ಮ. ನಮಸ್ಕಾರ. ಮತ್ತೇನ್ರಿ? ನಮಸ್ಕಾರ ವೀರೇಶ್ ಅವರ. ಏನು ನೀವು ಇದ್ದರಾಗಿ ನಿಮ್ಮ ಮೂರು ಬಸ್ ನಿಲ್ದಾಣ ಇಂಥ ವ್ಯವಸ್ಥೆ ಒಳಗದ ಏನು ಅನಿಸುತ್ತೆ ನಮಗೆ? ಇಲ್ಲೇ ನೋಡ್ರಿ, ಗಜೇಂದ್ರಗಡ ಗದಗ ಜಿಲ್ಲೆ ಒಳಗೆ ಪ್ರಮುಖವಾದ ನಗರ, ಬೆಳವಣಿಗೆ ಅಂತ ನಗರ, ದೊಡ್ಡ ನಗರ ಅಂದ್ರೆ ಗಜೇಂದ್ರಗಡ. ಈ ಗಜೇಂದ್ರಗಡದ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ನೋಡಿದ್ರೆ ಇಲ್ಲಿ ಬರೋಂಥ ಬೇರೆ ಊರಿನ ಪ್ರಯಾಣಿಕರಿಗೆ ಎಷ್ಟು ತ್ರಾಸಾಗುತ್ತೆ ಅನ್ನೋಕ್ಕಿಂತ ನಮ್ಮೂರಿನ ಪ್ರಯಾಣಿಕರಿಗೆ ನಮ್ಗೆ ಎಷ್ಟು ತ್ರಾಸಾಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ, ಈಗ ಇದ್ರ ಹಿಂದ್ಗಡೆ ದವಾಖಾನೆ ಐತಿ. ಇದನ್ನೆಲ್ಲ ನೋಡಿದ್ರೆ ಕಾಲ್ರಾ ಅಲ್ಲಿ ದವಾಖಾನೆಗೆ ಬಂದಂಥ ರೋಗಿಗಳಿಗೆ ಇನ್ನೂ ಒಂದು 2 ರೋಗ ಹಚ್ಕೊಂಡು ಹೋಗಕ್ಕೆ ಬರ್ತಾರೆ ಹೊರತು ಇಲ್ಲಿ ಏನು ದವಾಖಾನೆಗೆ ಬಂದು ಹುಷಾರಾಗಿ ಹೋಗಕ್ಕೆ ಬರಲ್ಲ ಅಂತ ಇದ್ರ ಮುಖಾಂತರ ಗೊತ್ತಾಗತ್ತೆ. ಆಮೇಲೆ ಇಲ್ಲಿ ಎಂಥ ಶೌಚಾಲಯ ಐತಂದ್ರು ನಿರ್ವಹಣೆ ಮಾಡೋಂಥ ಈಗೇನು ಆಡಳಿತ ಮಂಡಳಿಯವರು ಇರ್ಬೋದು, ಆಫೀಸರ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಅದ್ರ ಬಗ್ಗೆ ಏನೂ ಕಿಂಚಿತ್ತೂ ಅವರು ವಿಚಾರಣೆ ಮಾಡಿಲ್ಲ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೂತ್ರಾಲಯ ಇದ್ರೂ ಕೂಡ ಹೊರಗಡೆ ಜನ ಅಲ್ಲಿ ಮೂತ್ರವನ್ನು ವಿಸರ್ಜನೆ ಮಾಡ್ತಿರ್ತಾರೆ. ಅಲ್ಲಿ ನಮಗೆ ಅಡ್ಡಾಡುವಾಗ ನಮಗೆ ಗಂಡ್ಮಕ್ಳಿಗೆ ಅಷ್ಟು ಅಸಹ್ಯ ಆಗುತ್ತೆ. ಅಂದಮೇಲೆ ಹೆಣ್ಮಕ್ಳಿಗೆ ಎಷ್ಟು ಅಸಹ್ಯ ಅನ್ನಿಸ್ಬಾರ್ದು ಅಂತಂದು ತಾವು ಒಬ್ಬರು ಜನಪ್ರತಿನಿಧಿಗಳು, ಆಡಳಿತ ಮಂಡಳಿಯವರು, ನೀವೇನು ನಿಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ಈ ನಮ್ಮನೆ ಆತಂದ್ರೆ ಯಾವ ಥರ ನೀವು ಆ್ಯಕ್ಷನ್ ತೊಗೊತೀರಿ, ಆ ಥರನ ಇಲ್ಲಿಯೂ ಜನರಿಗೆ ಅನುಕೂಲ ಆಗಂಗೆ ಮಾಡಿಕೊಡ್ರಿ ಅಂತ ಈ ಮೂಲಕ ತಮಗೆ ಕೇಳ್ಕೊತಾ ಇದ್ದೀನಿ. ಅಧಿಕಾರಿಗಳು ಒತ್ತಾಯಪಡಿಸ್ತಾರೆ. ಹೌದೌದು ಸರ್. ಧನ್ಯವಾದಗಳು. ಹಾಂ ಸರ್, ಧನ್ಯವಾದ. ತಮ್ಮ ಊರು ಯಾವುದು? ರಾಂಪುರ ಸರ್. ರಾಂಪುರದಿಂದ ಬಂದಿರ್ತಾರೆ. ರಾಂಪುರ ದಿವಸ ಗಜೇಂದ್ರ ಬಸ್ ನಿಲ್ದಾಣ ಬರ್ತೀರಿ. ಬಸ್ ನಿಲ್ದಾಣ ಅವಸ್ಥೆ ನೋಡಿದ್ರೆ ಏನು ಅನಿಸ್ತದೆ ನಿಮ್ಗೆ? ಕೆಟ್ಟ ಅನ್ಸತ್ರಿ. ಅದು ಮನ್ಸಿಗೆ ನೋವು ಅನಿಸ್ತದೆ. ಯಾಕೆ ಅನಿಸ್ತದ? ಗಲೀಜ್ ಐತ್ರಿ. ಯಾರು ದಾದ ಮಾಡವಲ್ರು. ಒಟ್ಟ ದಾದನಿಲ್ಲ. ಅವರು ಕಂಡಕ್ಟರ್, ಇವರು ಕಂಟ್ರೋಲ್ ಅವ್ರ ಹೊಳ್ಳೆ ನೋಡೋದಿಲ್ಲ. ಡಿಪೋ ಮ್ಯಾನೇಜರ್ ಆಯ್ತು, ಅವ್ರ ಹತ್ತಿತ್ತು ಹೊಳ್ಳೆ ನೋಡೋದಿಲ್ರಿ. ಇದು ಆಕ್ಚುಲಿ ನಿಮ್ಗೆ ಇನ್ನೊಂದು ಗಮನಕ್ಕೆ ಹೇಳ್ಬೇಕಂದ್ರೆ ನಮ್ಮ ಗದಗ ಜಿಲ್ಲೆಯೊಳಗ ಆದಾಯ ಏನು ಬರ್ತಾ ಇಲ್ಲಿಂತ ನಮ್ಮ ಬಸ್ ನಿಲ್ದಾಣ ಆದಾಯ ನಂಬರ್ ಅದ ಗದಗ ಜಿಲ್ಲೆಗೆ ಐತ್ರಿ. ಸೌಕರ್ಯದೊಳಗ 0 ಐತಿ. ಐತಿ ಅನ್ನಲಿಕ್ಕೆ ಇದ ಒಂದು ದುರ್ಬಲಾವಸ್ಥೆ. ನೋಡಿದ್ರ ಹೊಲಸ್ ಗಬ್ಬದ್ ನಾರ್ತದ, ಆರಾಧಿಸ್ತದ, ಮೂಗು ಮುಚ್ಚೋ ನೌಕರಿ ಇರ್ತಾವ ಪರಿಸ್ಥಿತಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರ ಏನ್ ಮಾಡೈತ್ರಿ? ಏನ್ ಬರೇ ಪ್ರೀ ಅಂತ ಮಾಡಿ ಮನೆ ಸ್ವಚ್ಛರ ಮಾತು ಕೇಳಾರ್ದು ಹೋಗಾರ. ಇಂಥ ಸರ್ಕಾರ ನಾಚಿಕೆಟ್ ಜನ್ಮ ಅದು. ಒಳ್ಳೆ ಮಾತಿಲಿಂದ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ದುರ್ಬಲಾವಸ್ಥೆ ನೋಡಿ ಒಳ್ಳೆದಾರ ಮಾಡ್ತಾರ ಬರೋರ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಆಕ್ರೋಶ ನಮ್ಮ ಜನರು ಈ ರೀತಿ ದುರ್ಬಲಾವಸ್ಥೆ, ಬಸ್ ನಿಲ್ದಾಣ ದುರ್ಬಲಾವಸ್ಥೆ ನೋಡ್ಬಿಟ್ರೆ ಇದು ಆಡಳಿತದ ವೈಫಲ್ಯ ಅಂತ ನೇರವಾಗಿ ಹಿರಿಯರು ಹೇಳ್ತಾ ಇದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲೇ ದುರ್ಬಲಾವಸ್ಥೆ ಹೋಗಲಾಡಿಸಲು ಮುಂದಾಗಬೇಕು. ಮುಂದಾಗದಿದ್ರೆ ಇಲ್ಲಿ ಗಜೇಂದ್ರಲ್ಲಿರ್ತಕ್ಕಂಥ ಸಾಕಷ್ಟು ಸಂಘಟನೆಗಳು ಇದಾವು, ಸಾಕಷ್ಟು ಪ್ರತಿಪಕ್ಷಗಳು ಇದಾವು, ಆಡಳಿತಗಾರರಿದ್ದಾರೆ. ಅವ್ರಿಗೆ ಯಾರು ಇದ್ರ ಗಮನಕ್ಕೆ ಬಂದದೋ ಇಲ್ಲೋ, ಅವರಾದರೂ ಇಂಥ ಇಲ್ಲಿ ಇರ್ತಕ್ಕಂಥ ಜನ ಪರದಾಟದ ಬಗ್ಗೆ ಹೋರಾಟಕ್ಕೆ ಮುಂದಾಗ್ತಾರೋ ಇಲ್ಲ ಎಂಬುದನ್ನು ಗಮನಿಸೋಣ. ನಿತ್ಯ ನಾವು ಇದಕ್ಕೊಂದು ಪ್ರತಿನಿತ್ಯ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ, ಇಂದಿನಿಂದ ಪ್ರಾರಂಭಿಸ್ತಾ ಇದ್ದೀವಿ. ಇದು ನಿರಂತರ ಇರುತ್ತದೆ. ಇದು ಸ್ವಚ್ಛ ಆಗೋವರೆಗೂ ಆಯಿತು, ಇದು ಇಲ್ಲಿರ್ತಕ್ಕಂಥ ಏನು ನರಕ ಯಾತನೆ ಏನು ಅನುಭವಿಸ್ತಾರಲ್ಲ ಪ್ರಯಾಣಿಕರು, ಈ ಅವಸ್ಥೆ ಹೋಗ್ಲಾವ್ರವ್ರಿಗೂ ನಾವು ಪ್ರತಿನಿತ್ಯ ACN ಚಾನಲ್ದವರು ಇದಕ್ಕೆ ಬೆನ್ನು ಹತ್ತೀವಿ, ಬಿಡುವುದಿಲ್ಲ. ಇದು ಸ್ವಚ್ಛತೆ ನಮ್ಮ ಮೂಲ ಉದ್ದೇಶ. ಧನ್ಯವಾದಗಳು. ಗಜೇಂದ್ರಗಡ ಪಟ್ಟಣದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ 354ನೇ ಆರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು.
ಕಲಿಯುಗ ಕಾಮಧೇನು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ವೃಂದಾವನಸ್ಥರಾಗಿ 354 ವರ್ಷಗಳು ಸಂದಿರುವ ಹಿನ್ನೆಲೆಯಲ್ಲಿ ಎಲ್ಲೆಡೆ ರಾಘವೇಂದ್ರ ಸ್ವಾಮಿಗಳು ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಗಜೇಂದ್ರಗಣದಲ್ಲೂ ಕೂಡ ಇಂದು ಪೂರ್ವಾರಾಧನೆಯು ಸಡಗರವಿದ್ದು ಬೆಳಗಿನ ಜಾವದಿಂದಲೇ ನಾನಾ ಪೂಜಾ ಕೈಕರ್ಯಗಳು ಆರಂಭಗೊಂಡಿವೆ. ಇಂದು ವಿಶೇಷವಾಗಿ ನಿರ್ಮಾಲ್ಯ ವಿಸರ್ಜನೆ ಉತ್ಸವ, ರಾಯರ ಪಾದ ಪೂಜೆ, ಪಂಚಾಮೃತ ಅಲಂಕಾರ, ಸಂತರ್ಪಣ, ಹಸ್ತೋದಕ, ಮಂಗಳಾರತಿ, ತೀರ್ಥ ಪ್ರಸಾದ ನಡೆಯಿತು. ಇನ್ನು ಈ ಕುರಿತು ಮಠದ ಅರ್ಚಕರು ಹಾಗೂ ಭಕ್ತರು ಮಾತನಾಡಿದರು. ಪೂರ್ವಾದಿಭ್ಯಾಂಧರವೇ ವೈಷ್ಣವೇಂದೇವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧವೇ ಶ್ರೀ ಶ್ರೀ
ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅಡಿದಾರುಗಳಲ್ಲಿ ಸ್ಮರಿಸುತ್ತಾ ಹಿರಿಯ ಪಟ್ಟ ಹಾಗೂ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಅಡಿದಾವರುಗಳಲ್ಲಿ ನಮಸ್ಕಾರ ಮಾಡುತ್ತಾ ಹಿರಿಯ ಪಟ್ಟ ಶ್ರೀ ಪಲಿಮಾರು ಮಠ ಉಡುಪಿ ಶ್ರೀ ರಾಘವೇಂದ್ರ ಸ್ವಾಮಿಗಳರ 354ನೇ ಆರಾಧನೆ ಶ್ರೀ ಗಜೇಂದ್ರಗಢದ ನಗರದಲ್ಲಿ ಬಹು ವಿಜೃಂಭಣೆಯಿಂದ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ, ಸಾಯಂಕಾಲ ರಥೋತ್ಸವ, ಪಲ್ಲಕ್ಕಿ ಉತ್ಸವ ಪ್ರತಿ ದಿವಸವೂ ಅತಿ ವಿಜೃಂಭಣೆಯಿಂದ ಧರಿಸಿಕೊಟ್ಟರು. ಶ್ರೀ ಗುರುಸಾರ್ವಭೌಮರ ಗಜೇಂದ್ರಗಢ ಗುರುಸಾರ್ವಭೌಮರ ಸದ್ಭಕ್ತರು ಎಲ್ಲರೂ ಸರಿಯಾಗಿ ಸಮಯಕ್ಕೆ ಬಂದು ಬೆಳಗ್ಗೆ ಕ್ಷೀರಾಭಿಷೇಕ, ಅಷ್ಟೋತ್ತರ ಹಾಗೂ ತೀರ್ಥ ಪ್ರಸಾದ, ಸಾಯಂಕಾಲ ಭಜನೆಯನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಶ್ರೀಪಾದಂಗಳವರು ಶ್ರೀ ಗಜೇಂದ್ರ ನಗರದಲ್ಲಿರುವಂಥ ಸದ್ಭಕ್ತರಿಗೆ ಎಲ್ಲರಿಗೂ, ಗಜೇಂದ್ರಗಢ ನಗರದಲ್ಲಿರುವ ಭಕ್ತರಿಗೆಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ಶ್ರೀ ಗುರುಸಾರ್ವಭೌಮರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. 2023 ಆರಾಧನೆ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲಿಜಿ ಸಹೋದರಿಗಳು ಈ ರಂಗೋಲಿಯಲ್ಲಿ ರಾಯರನ್ನು ಬಿಡಿಸ್ತಾ ಇದ್ದೀವಿ. ನಾವು ರಂಗೋಲಿಯಲ್ಲಿ 2023ರಲ್ಲಿ ರಂಗೋಲಿ ಬಿಡಿಸುವ ಕಾರ್ಯಕ್ರಮದಲ್ಲಿ, ಮುಂದೆ 2024ರಲ್ಲಿ ಶ್ರೀ ರಾಯರ ರೂಪದಲ್ಲಿ ರಂಗೋಲಿ ಬಿಡಿಸುವಾಗ ರಾಯರು ಅವರಿಗೆ ಪ್ರತ್ಯಕ್ಷ ಆಗಿಬಿಟ್ರು. ರಾಯರು ಸೇಮ್ ಬೃಂದಾವನ ಮಂತ್ರಾಲಯದಲ್ಲಿ ಬೃಂದಾವನ ಯಾವ ಥರ ಇದೆ ಆ ಥರ ಪ್ರತ್ಯಕ್ಷರಾಗಿ ಸ್ವತಃ ಈ ವರ್ಷ 2025ರಲ್ಲಿ ತಮ್ಮ ಬೃಂದಾವನವನ್ನು ಗರ್ಭಗುಡಿಗೆ ತರಿಸಿಕೊಂಡು ಬಿಟ್ರು. ಅಂಥ ಒಂದು ಸನ್ನಿವೇಶ, ಅದನ್ನು ಹೇಳೋಕ್ಕೆ ಬಹಳ ಸಂತೋಷವಾಗ್ತದೆ. ಎರಡೇ ವರ್ಷದಲ್ಲಿ ಈ ಥರ ತಮ್ಮ ಬೃಂದಾವನವನ್ನು ರಾಯರು ಬೆಳ್ಳಿ ರೂಪದಲ್ಲಿ ತರಿಸಿಕೊಂಡು ವಿಜೃಂಭಣೆಯಿಂದ ಗರ್ಭಗುಡಿಯಲ್ಲಿ ರಾಜ ವಿರಾಜಿಸುತ್ತಿದ್ದಾರೆ. ಇದನ್ನು ಹೇಳಕ್ಕೆ ಬಹಳ ಸಂತೋಷವಾಗ್ತದೆ. ಎಲ್ಲ ಭಕ್ತರಿಗೂ ವಂದನೆಗಳು, ಎಲ್ಲ ನಮಸ್ಕಾರ. ದೀಪ ಸಂಯೋಜನಾಂ ಪುತ್ರಲಾಭೋ ಭವೇತ್ವಂ ಅಂತ ಶ್ಲೋಕದಲ್ಲಿ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳವರ ಹೆಸರು ಹೇಳಿ ಯಾರು ದೀಪ ಹಚ್ಚುತ್ತೇರೋ ಅವರ ಮನೆಯಲ್ಲಿ ಏನು ಬೇಕು ಹೊರಗಾಡಬೇಕು ಅಂತ ಎಲ್ಲವನ್ನು ಗುರು ಸಾರ್ವಭೌಮರು ಬಿಡುತ್ತಾರಂತೆ. ಹಾಗಾಗಿ ದೀಪ ಸಂಯೋಜನಾಂ ಪುತ್ರಲಾಭೋ ಭವೇತ್ವಂ. ಅವ್ರ ಶ್ಲೋಕದಲ್ಲಿ ಇನ್ನೊಂದು ಮಾತು ಬರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭುಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭುಜತಾಂ ಕಲ್ಪವೃಕ್ಷರು ನಾವು ಭಕ್ತರು ಏನು ಗುರುಗಳಿಗೆ ಕೇಳುತ್ತೆ ಎಲ್ಲವೂ ಭುಜರಾಗಿ ಭುಜನೆಯಿಂದ ಇದ್ದುಕೊಂಡು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಹಾಗೆ ಈ ಮಠದಲ್ಲಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಸ್ತೇನೆ. ಹೋದ್ಸಲ ರಥೋತ್ಸವ ಇರಲಿಲ್ಲ, ರಾಯರ ಭಕ್ತರಾಗಿದ್ದು ಈ ಸಲ ರಥೋತ್ಸವ ಆಯಿತು. ಹೋದ್ಸಲ ಹಿಂದಿನ ಮಹಡಿ ಆಗಿದ್ದಿಲ್ಲ, ಈ ಸಲ ಮಹಡಿ ಉದ್ಘಾಟನೆ ಆಯಿತು. ಈಗ ರಾಯರಿಕ ಬಿಟ್ಟು ಎಲ್ಲ ಕೆಲಸಗಳು ಉತ್ತರೋತ್ತರ ಅಭಿವೃದ್ಧಿಯಾಗಿ ಮಾಡ್ಕೊಂಡು ಹೊರಟಿದ್ದಾರೆ. ಯಾವುದನ್ನು ಕಮ್ಮಿ ಮಾಡಿಲ್ಲ ನಮ್ಮ ಮಠಕ್ಕೆ. ಅದು ಯಾಕಂದ್ರೆ ನಿಮ್ಮ ದಾಸರ ಭಜನೆಯಿಂದ ಹೊರತು ನನ್ನಿಂದ ಅಲ್ಲ ಅಂತ. ಯಾಕಂದ್ರೆ ನೀವು ಏನು ಭಜನೆ ಮಾಡ್ತೀವಿ ಎಲ್ಲವೂ ರಾಯರ ಸಮಾನಕ್ಕೆ ಹೋಗುತ್ತದೆ. ನಿಮ್ಮ ಭಜನೆಯಿಂದ ಸಂತೃಪ್ತರಾಗಿ ರಾಯರು ನಮ್ಮ ಮಠವನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಎಲ್ಲವನ್ನು ನೋಡಿ ನೀವು ಮೊದಲನೇ ಆರಾಧನೆ ಹೇಗಿತ್ತು, ಮೊದಲನೇ ವರ್ಷ, ಎರಡನೇ ವರ್ಷ ಹೇಗಿತ್ತು, ಮೂರನೇ ವರ್ಷ ಹೇಗಿತ್ತು, ಹೀಗೆ ಇದು ಮಠವು ಭಜನೆಯಿಂದಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇದೆ ಹೊರತು ನಮ್ಮಿಂದ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ. ಯಾಕಂದ್ರೆ ನಿರಂತರವಾಗಿ ಗುರುವಾರಗಳಲ್ಲಿ ರಥೋತ್ಸವ, ಭಜನೆ ಎಲ್ಲವೂ ಕಾರ್ಯಕ್ರಮವನ್ನು ಯಾರು ಇರಲಿ ಯಾರು ಬಿಡಲಿ ನಿರಂತರವಾಗಿ ಭಜನೆಯಲ್ಲಿರುತ್ತೋ ಅಲ್ಲಿ ಭಗವಂತ ಇರುತ್ತಾನಂತೆ. ಹಾಗಾಗಿ ಸ್ವತಃ ಮುಖ್ಯ ಪ್ರಾಣ ದೇವರಿಂದ ಹಿಡಿದುಕೊಂಡು, ಗುರುಗಳನ್ನು ಹಿಡಿದುಕೊಂಡು, ರಾಯರು ಹಿಡಿದುಕೊಂಡು ಇಲ್ಲಿದ್ದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಮಠವು ಉತ್ತರೋತ್ತರದಿಂದ ಅಭಿವೃದ್ಧಿ ಪಡ್ತಾ ಇದೆ. ಹೀಗೆ ಗುರುಸಾರ್ವಭೌಮರು ಯಾವಾಗಲೂ ಬಂದ ಭಕ್ತರಿಗೆ ಇಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ. ಇದೊಂದು ಮಿನಿ ಮಂತ್ರಾಲಯ ಆಗಿ ಪರಿವರ್ತನೆ ಆಗಿದೆ. ಯಾಕಂದ್ರೆ ಎಲ್ಲವೂ ಯಾರೋ ಬಂದು ಏನೋ ಮಾಡಿ ಎಲ್ಲವನ್ನು ಮಾಡಿಸ್ತಾರೆ ರಾಯರು. ಯಾರಿಂದಲೂ ಅಲ್ಲ, ಇದು ಎಲ್ಲರ ರಾಯರಿಂದಲೇ ಆಗುವಂತಹ ಕೆಲಸ ಏನಾದ್ರು ಇದ್ರೆ ಮಠದಲ್ಲಿ ನಡೆಯುತ್ತೆ ಅಂತ ಹೇಳಿಕ್ಕೆ ನಂಗೆ ಬಹಳ ಇಚ್ಛೆ ಆಗ್ತದೆ. ಅದೇ ರೀತಿಯಾಗಿ ಸಲ ಮತ್ತೆ ವೃಂದಾವನ ಒಂದು ಹೊಸ ಸೇರ್ಪಡೆಗೊಂಡು ಮಠಕ್ಕೆ ಉತ್ತರೋತ್ತರ ಏನಿಲ್ಲ ಎಲ್ಲವೂ ಆಗ್ತಾ ಇದೆ. ಏನಿಲ್ಲ ಅಂತ ಯಾವಾಗ ಅನ್ಕೋತೀವಿ ಎಲ್ಲವೂ ಬರ್ತಾ ಇದೆ. ಅದು ಹೇಗೆ ಬರ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಗುರುಸಾರ್ವಭೌಮರು ನಮ್ಮಲ್ಲೆಲ್ಲರ ಕಡೆಯಿಂದ ಇದ್ದು ಎಲ್ಲ ಕಾರ್ಯಗಳನ್ನು ಅವರೇ ಮಾಡಿಸ್ತಾ ಇದ್ದಾರೆ. ನಮ್ಮಿಂದ ಏನಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಗುರುಗಾರ ಸಾರ್ವಭೌಮರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಹೀಗೆ ಭಗವಂತ ರಾಯರು ಇಲ್ಲೇ ಬಂದು ನೆಲೆಸಿ ಇನ್ನಷ್ಟು ಉತ್ತರೋತ್ತರವಾಗಿ ನಮ್ಮ ಮಠವನ್ನು ಬೆಳೆಸಿ ಇದರಿಂದ ಇದಕ್ಕಿನ 10 ಪಟ್ಟಷ್ಟು ವಿಜೃಂಭಣೆಯಾಗಿ ಬೆಳೆಸಿ ಮುಂದಿನ ಆರಾಧನೆ ಇದಕ್ಕಿನ ಮತ್ತಷ್ಟು ಜೋರಾಗಿ ಆಗಿ ಭಗವಂತ ಬಂದು ಕರುಣಿಸಲಿ ಅಂತ ಹೇಳ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮತ್ತು ಗುರುಸಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧನ್ವೆ. ಗುರುರಾಯರನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಈಗ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವವನ್ನು ನಮ್ಮ ಗಜೇಂದ್ರಗಡದ ರಾಯರ ಮಠದಲ್ಲಿ ಅತಿ ವಿಜೃಂಭಣೆಯಿಂದ 3 ದಿನಗಳ ಕಾಲ ನಾವು ಆಚರಣೆ ಮಾಡಿದ್ವಿ. ಶನಿವಾರ ದಿವಸ ನಾವು ಬೃಂದಾವನವನ್ನು ಮೆರವಣಿಗೆ ಮೂಲಕ ತೊಗೊಂಡು ಬಂದು ರಾಯರ ಮಠಕ್ಕೆ ಅರ್ಪಣೆ ಆಯಿತು. ಅವತ್ತು ಗೋಪೂಜಾ ಧಾನ್ಯ ಪೂಜೆ ಅವೆಲ್ಲ ಮಾಡಿದ್ವಿ. ಮಾರನೇ ದಿನ ಪೂರ್ವಾರಾಧನೆ ದಿವಸ ರಾಯರಿಗೆ ಅಭಿಷೇಕ ಆಗಿರ್ಬೋದು, ಇನ್ನಿತರ ಯಾವುದೇ ಎಲ್ಲ ಸೇವೆಗಳನ್ನು ಮಾಡಿದ್ವಿ. ನಿನ್ನೆ ಮಧ್ಯಾರಾಧನೆ, ಇವತ್ತು ಉತ್ತರಾರಾಧನೆ ದಿವಸ ರಥೋತ್ಸವವನ್ನು ಮಾಡಿ ಇವತ್ತು ಸಾರ್ವಜನಿಕವಾಗಿ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ನಾವು 362 ದಿನ ರಾಯರನ್ನ ನಾವು ನೋಡ್ತೇವೆ. 3 ದಿವಸ ಮಾತ್ರ ಅಷ್ಟೇ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ, ಈ 3 ದಿವಸ ರಾಯರು ನಮ್ಮನ್ನು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ರಾಯರಿಗೆ ನಾವು ಏನು ಸೇವೆಯನ್ನು ಮಾಡಿದರೂ ಕೂಡ ಕಮ್ಮಿನೇ. ನಾವು ರಾಯರನ್ನ ನಂಬಿದರೆ ಅವ್ರು ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥಕ್ಕೆ ನಮ್ಮಲ್ಲಿ ಭಾಳ ನಿದರ್ಶನಗಳಿವೆ. ಇವತ್ತು ಉತ್ತರಾರಾಧನೆ ದಿವಸ ನಾವು ರಥೋತ್ಸವವನ್ನು ಮಾಡಿದ್ವಿ, ಅತಿ ವಿಜೃಂಭಣೆಯಿಂದ ಮಾಡಿದ್ವಿ. ಯಾವ ರೀತಿ ಅಂತಂದರೆ ನಮ್ಮ ಗಜೇಂದ್ರಗಡನೇ ಒಂಥರ ಮಂತ್ರಾಲಯ ಆದಂಗೆ ಆಗ್ಬಿಟ್ಟಿತ್ತು ನಮಗೆ. ಆ ರೀತಿಯಾಗಿ ನಮಗೆ ಭಾವಿಸ್ತು. ಈ ರೀತಿಯಾಗಿ ನಾವು 3 ದಿನಗಳ ವಿಜೃಂಭಣೆಯನ್ನು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಗುರುರಾಯರು ಎಲ್ಲ ಭಕ್ತರಿಗೆ ಅವು ಕೇಳಿಕೊಂಡಂಥ ಸಂಕಲ್ಪಗಳನ್ನ ಈಡೇರಲಿ ಅಂತಂದು ಆ ರಾಯರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಹರೇ ಶ್ರೀನಿವಾಸ. ಗಜೇಂದ್ರಗಡ ಪಟ್ಟಣದಲ್ಲಿ ಕುರುಬಶೆಟ್ಟಿ ಸಮಾಜದ 15ನೇ ವರ್ಷದ ಶ್ರೀ ನೀಲಕಂಠೇಶ್ವರ ಉತ್ಸವ ಜರುಗಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಸೋಮವಾರ ನಡೆಯಿತು. ಗಜೇಂದ್ರಗಡ ಪಟ್ಟಣದ ಕುರುಬಶೆಟ್ಟಿ ಸಮಾಜದ 15ನೇ ವರ್ಷದ ಶ್ರೀ ನೀಲಕಂಠೇಶ್ವರ ಉತ್ಸವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಸೋಮವಾರ ನಡೆಯಿತು. ಗಜೇಂದ್ರಗಡ ಪಟ್ಟಣದ ಶ್ರೀ ಕುರುಬಶೆಟ್ಟಿ ಸಮುದಾಯದ ಭವನದಲ್ಲಿ 15ನೇ ವರ್ಷದ ನೀಲಕಂಠೇಶ್ವರ ಉತ್ಸವದ ಪ್ರಯುಕ್ತ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು. ಯಾಕಂದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲೇ ಬರ್ತಕ್ಕಂಥ ಈ ಕುರುಬಶೆಟ್ಟಿ ಸಮಾಜ ವಿಷಯ ಬಂದಾಗ ಭಾಳ ನಮಗೆ ಕಸಿವಿಸಿ ಅನ್ನಿಸ್ತಿತ್ತು. ಅಧ್ಯಕ್ಷರೇ, ನಮಗೆ ಚಿಕ್ಕ ಕುರುಬಶೆಟ್ಟಿ, ದೊಡ್ಡ ಕುರುಬಶೆಟ್ಟಿ ಅನ್ನೋ ಒಂದು ಸಮಸ್ಯೆ ನಮಗೆ ಭಾಳ ನೋವು ಅನ್ನಿಸ್ತಿತ್ತು. ಯಾಕಂದ್ರೆ ಇರೋದು ಸಣ್ಣ ಸಮಾಜ, ಇವರಲ್ಲಿ 2 ಪಂಗಡ ಯಾಕಪ್ಪ, ಇದು ಹಿರಿಯರು ಕೂಡಿ ಅದನ್ನು ಒಗ್ಗೂಡಿಸ್ಬೇಕು ಅನ್ನೋ ವಿಚಾರವನ್ನು ನಾನು ಕನಕೇರಿಯವ್ರ ಜೊತೆಗೆ ಭಾಳಷ್ಟು ಹೊನ್ನಾಳ್ ಅವ್ರ ಜೊತೆಗೆ ನಾನು ಡಿಸ್ಕಸ್ ಕೂಡ ಮಾಡಿದ್ದೆ. ಇವತ್ತಿನ ಸಂದರ್ಭದಲ್ಲಿ ಆ ಎಲ್ಲ ಪಂಗಡಗಳನ್ನು ಮಿಕ್ಕಿ ಒಂದೇ ಪಂಗಡ ಆಗಿದ್ದು ಭಾಳ ಖುಷಿ, ನನಗೆ ವೈಯಕ್ತಿಕ ಖುಷಿ ಕೊಟ್ಟೈತೆ ಅಂತಂದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಸಹೋದರ ಕೌಡಿಮಟ್ಟಿ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು, ಒಗ್ಗಟ್ಟಿದ್ದರೆ ಬಲ ಹೆಚ್ಚಿಗೆ ಇರುತ್ತೆ ಅಂತಂದು. ಈ ಸಂದರ್ಭದಲ್ಲಿ ಆ ಒಗ್ಗಟ್ಟನ್ನು ನಾವೆಲ್ಲರೂ ಕಾಪಾಡಿಕೊಂಡು ಮುಂಬರೋ ದಿನಗಳಲ್ಲಿ ನಾವೆಲ್ಲರೂ ಕಾಪಾಡಿಕೊಂಡು ಒಗ್ಗಟ್ಟಿನಿಂದ ಒಂದೇ ರೀತಿಯ ಒಂದು ಕುಟುಂಬದವರಾಗಿ ನಾವು ಬಾಳೋಣ, ನಾವೆಲ್ಲ ಈ ಸಮಾಜವನ್ನು ಮುನ್ನಡೆಸೋಣ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ನಮ್ಮ ಡಾಕ್ಟ್ರವರು ನಾವು ಅಲ್ಲಿ ಕುಂತಾಗ ಮಾತಾಡ್ತಾಯಿದ್ವಿ, ನಮ್ಮ ಕುರುಬಶೆಟ್ಟಿ ಸಮಾಜ 80% ಜನ ಶಿಕ್ಷಕರಿದ್ದಾರೆ. ಅದರ ಜೊತೆಗೆ ಕೌಡಿಮಟ್ಟಿ ಅವರು, ಪುಟ್ಟಣ್ಣವರು, ಭಾಳಷ್ಟು ಜನ ಶಿಕ್ಷಕರಿದ್ದಾರೆ. ಅದರ ಜೊತೆಗೆ ಅವರ ಕುಟುಂಬದ ಮಕ್ಕಳು ಕೂಡ 80% ಭಾಳಷ್ಟು ಜನ ಇಂಜಿನಿಯರು, ದೊಡ್ಡ ಒಂದು ಹುದ್ದೆಗಳು ಕೂಡ ಇದ್ದಾರೆ ಕೂಡ ನಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಖುಷಿ ಅನಿಸುತ್ತೆ. ಅದರ ಜೊತೆಗೆ ಮೊನ್ನೆ ತಾನೇ 3ನೇ ಅಟೆಂಪ್ಟ್ನಲ್ಲಿ ಪಾಸಾದ ನಮ್ಮ ಯಾರ್ರೀ ನಮ್ಮ CA ಪಾಸ್ ಅಂದಲ್ರಿ ಸೂಡಿ ಅವರು, ನಮ್ಮ ಸಹೋದರ ಸೂಡಿ ಅವರು. ನಾವು ಕೂಡ ಅವ್ರ ಆಫೀಸ್ನಲ್ಲೇ ನಮ್ಮ ಒಂದು ಸಂಸ್ಥೆಯ ಲೆಕ್ಕಾಚಾರವನ್ನು ಅವ್ರ ಸಂಸ್ಥೆಯಲ್ಲೇ ನಮ್ಮ ಹಿರಿಯರಾದ ಚೆಟ್ಟಿ ಸರ್ ಅವರು ಮಾಡ್ತಾರೆ.
ಅವರಲ್ಲೇ ಇದ್ದಂಥ ನಮ್ಮ ಸಹೋದರ ಸೂಡಿ ಅವರು ಮೊನ್ನೆ ತಾನೇ CA ಪಾಸ್ ಆಗಿದ್ದಾರೆ. ಅಂದರೆ ನಾ ಈ ಸಂದರ್ಭದಲ್ಲಿ ಆ ಯುವಕನ ಹೆಸರು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವೆಲ್ಲ ಶಿಕ್ಷಣದ ಬಗ್ಗೆ ಈಗಿನ ದುನಿಯಾದಲ್ಲಿ ಶಿಕ್ಷಣದ ಬಗ್ಗೆ ಬಹಳ ಒತ್ತು ಕೊಡಬೇಕು. ಯಾಕಂದರೆ ಅವರಲ್ಲಿ ಮಹಿಳೆಯರ ಪಾತ್ರ ಶಿಕ್ಷಣದ ಬಗ್ಗೆ ಬಹಳ ಹೆಚ್ಚಿದೆ. ಯಾಕಂದರೆ ನಾವು ಗಂಡುಮಕ್ಕಳು ನಾವು ಯಾವುದೇ ನೌಕರಿ ಇರ್ಬೋದು, ಯಾವುದೇ ವ್ಯವಹಾರ ಇರ್ಬೋದು, ನಾವು ಮುಂಜಾನೆ ಮಾಡಿಕೊಟ್ಟಂಥ ಒಂದೆರಡು ರೊಟ್ಟಿ ನಾಷ್ಟ ಮಾಡಿ ಹೊರಗೆ ಮತ್ತೆ ಸೇರಿ ನಾವು ಗಂಜಿನ. ಹೀಗಾಗಿ ನಮ್ಮ ಮಕ್ಕಳ ಅವರ ಶಾಲೆ ಇರ್ಬೋದು, ಅವರ ವಿದ್ಯಾಭ್ಯಾಸ ಇರ್ಬೋದು, ಹೆಚ್ಚಿನ ಒಂದು ಜವಾಬ್ದಾರಿ ನಮ್ಮ ತಾಯಂದ್ರೆ ನಮ್ಮ ಸಹೋದರ ಕೈಯಾಗಿ ಅಂತ ನಾನು ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಗಂಡ್ಮಕ್ಳು ಮಕ್ಕಳ ಕಡೆ ಲಕ್ಷ್ಯ ಕೊಡೋದಕ್ಕೆ, ಹೀಗಾಗಿ ತಾಯಂದರು ನಮ್ಮ ಮಕ್ಕಳ ಕಡೆ ಬಹಳ ಒಂದು ಲಕ್ಷ್ಯ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಒಂದು ಒತ್ತು ಕೊಡೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೀಗ ನಮ್ಮ ಸಹೋದರ ಕೌಮಕ್ಕೆ ಅವರು ಒಂದು ಪ್ರಾಸ್ತಾವಿಕ ಭಾಷಣದಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟುವ ಬಗ್ಗೆ ಹೇಳಿದ್ದು ಭಾಳ ಖುಷಿ ಅನಿಸಿದೆ. ಯಾಕಂದರೆ ಗೌರ್ಮೆಂಟ್ ಸರ್ ನಿಮಗೆ ಭಾಳಷ್ಟು ಈ ಸಮಾಜದಲ್ಲಿ ನಾವು ಇಲ್ಲಿ ತನಕ ಹೇಳಿದಾಗ ಭಾಳಷ್ಟು ಜನ ಶಿಕ್ಷಕ ವೃತ್ತಿಯಲ್ಲೇ ಇದ್ದಿದ್ದು ನಾನು ತಿಳ್ಕೊಂಡಿದ್ದೆ. ನಿಮ್ಮಂಥ ಪ್ರತಿಭಾನ್ವಿತ ಹಿರಿಯರ ಮಾರ್ಗದರ್ಶನದಲ್ಲಿ ಶಿಕ್ಷಕರಾದರು ಮಕ್ಕಳಾದಂಥ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಅದು ಮುಂದಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುತ್ತಾ ನನ್ನ ವಿಶ್ವಾಸ ಇದೆ. ಯಾಕೆಂದರೆ ನಿಮ್ಮೆಲ್ಲ ಬಹಳ ಬುದ್ಧಿವಂತರಿದ್ದೀರಿ, ರೀತಿ ನೀತಿ ವಂತರಿದ್ದೀರಿ. ಹೀಗಾಗಿ ಅದು ಹೆಮ್ಮರವಾಗಿ ಬೆಳೆಯುತ್ತನ್ನ ವಿಶ್ವಾಸ ನನಗಿದೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ನಮ್ಮ ಯುವಕರ ಬಗ್ಗೆ ನಾವು ಸಮಾಜದವರು ಗುರು ಹಿರಿಯರು ಭಾಳ ಲಕ್ಷ್ಯ ಇರಬೇಕು. ಯಾಕಂದರೆ ಈಗಿನ ಒಂದು ಜಮಾನದಲ್ಲಿ ಭಾಳ ಫಾಸ್ಟ್ ಹೊಂಟ್ಬಿಟ್ಟೈತಿ. ಯಾಕಂದ್ರೆ ನಮ್ಮ ಯುವಕರು ಬೇರೆ ಬೇರೆ ದುಶ್ಚಟಗಳಿಗೆ ಬಿದ್ದು ದಾರಿ ತಪ್ಪುವಂಥ ಕೆಲಸ ಭಾಳ ಆಗ್ತಾಯಿದೆ. ಯಾಕಂದ್ರೆ ಈ ಒಂದು IPL ಜೂಜಾಟ ಸುಮಾರು 14-15 ವರ್ಷದವರಾದಾಗ ಇಲ್ಲಿಂದ ಹಿಡಿದು 30 ವರ್ಷ 25 ವರ್ಷದ ತನಕ ನಾವು ವಿದ್ಯಾಭ್ಯಾಸ ಮಾಡ್ತೀವಿ. ಅದು ಎರಡನೇ ಹಂತ. 25 ವರ್ಷದಿಂದ ಹಿಡಿದು 40 ವರ್ಷದ ತನಕ ನಾವು ಮತ್ತೊಂದು ಉತ್ತಮವಾದಂಥ ಒಂದು ವೈವಾಹಿಕ ಮತ್ತು ಒಂದು ಯಾವುದೇ ಒಂದು ನಮ್ಮ ಪ್ರವೃತ್ತಿಯಲ್ಲಿ ನಾವು ಮುಂದುವರಿಯುವಂಥದ್ದು, ಅದು ಒಂದು ರೀತಿಯ ಶೀಲ. 4ನೇದ್ದು ಅತಿ ಮುಖ್ಯವಾದಂಥದ್ದು 40 ವರ್ಷ 50 ವರ್ಷದ ನಂತರ ಮುಂದೆ 70 ವರ್ಷದ ಮಟ್ಟ ನಾವು ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಏನಾದರೂ ಕೊಡುಗೆಯನ್ನು ಕೊಡಬೇಕಾಕತಿ. ಅದು ಒಂದು 4ನೇ ಶೀಲ. ಈ 4 ಶೀಲದ ನಂತರ 70 ವರ್ಷದ ನಂತರ ಬರುವುದು ವೃದ್ಧಾಪ್ಯ. ಅದು ಸಹಿತ ವೃದ್ಧಾಪ್ಯವಾದರೂ ಸಹಿತ ನಾವೆಲ್ಲರಿಗೂ ಬ್ಯಾಡ್ ಆಗೀವಿ ಅನ್ನುವಂಥ ಒಂದು ಸ್ಥಿತಿ ಅಲ್ಲ. ಅದು ಸಮಾಜಕ್ಕೆ ನಮ್ಮ ಒಂದು ನಡವಳಿಕೆಯಿಂದ ನಾವೊಬ್ಬ ಮಾರ್ಗದರ್ಶಕರಾಗಿ ಕಿರಿಯರಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಅದು ಒಂದು ರೀತಿಯ ಶೀಲ. ಇವಕ್ಕೆಲ್ಲವಕ್ಕೂ ನಾನು ಶೀಲ ಅಂತ ಯಾಕೆ ಹೆಸರಿಟ್ಟೀನಿ ಅಂದ್ರೆ, ಇದು ಎಷ್ಟೊಂದು ಮಹತ್ವದ ಒಂದು ಘಟ್ಟಗಳು ಇವು ಜೀವನದೊಳಗೆ ಅಂದ್ರೆ, ಅವೆಲ್ಲ ಜೀವನದ ಘಟ್ಟದೊಳಗೂ ಸಹಿತ ಪ್ರತಿಯೊಬ್ಬ ಮನುಷ್ಯನು ತನ್ನವೇ ಆದಂಥ ಕರ್ತವ್ಯಗಳನ್ನು, ತನ್ನವೇ ಆದಂಥ ಜವಾಬ್ದಾರಿಗಳನ್ನು, ತನ್ನವೇ ಆದಂಥ ಒಂದು ವೃತ್ತಿಪರತೆಯನ್ನು ಅವನು ನೀಗಿಸ್ಕೊಂಡು ಹೋಗಬೇಕಾಗತ್ತೆ. ಸಣ್ಣ ಮಕ್ಕಳಿದ್ದಾಗ ಸಾಮಾನ್ಯವಾಗಿ ತಂದೆ ತಾಯಿಗಳು ಅವರನ್ನು ಮಾರ್ಗದರ್ಶನ ಮಾಡ್ತಾರೆ. 5 ವರ್ಷದ ಮಟ್ಟ ಸಾಮಾನ್ಯವಾಗಿ ಎಲ್ಲ ಹುಡುಗರು ಅಗದಿ 1ನೇತ 2ನೇತ 3ನೇತ 4ನೇತ ಮಟ್ಟ ಅಗದಿ ಅವರಿಗೆ ಯಾವ ರೀತಿಯಾಗಿ ಅವರಿಗೆ ಯಾವ ತೊಂದರೆಯನ್ನು ಅಂದರೆ ಅವರಿಗೆ ಯಾವ ರೀತಿಯಾಗಿ ಬೈಲಾರ್ದ ಅವ್ರನ್ನ ಬೆಳೆಸಿ ಅವರಿಗೆ ಜೀವನದ ಒಂದು ಸಂಸ್ಕಾರವನ್ನು ನಾವು ಕಲಿಸ್ಕೊಡ್ಬೇಕಾಗತ್ತೆ. 5 ವರ್ಷದಿಂದ ಹಿಡಿದು ಸಾಮಾನ್ಯವಾಗಿ ನಾವು ಮ್ಯಾಟ್ರಿಕ್ ಆಗೋ ತನಕನೂ ಅವನ್ನ ಹೆಂಗೆ ನಾವು ನೋಡ್ಕೋಬೇಕು ಅಂತ ತಿಳ್ಕೊಂಡಂದ್ರೆ, ಎಷ್ಟು ಸಾಧ್ಯ ಐತಿ ಅಷ್ಟು ಅವನನ್ನು ನಮ್ಮ ಫ್ರೆಂಡ್ ಅನ್ನೋ ರೀತಿಯೊಳಗೆ ನೋಡ್ಕೋಬೇಕು. ಅವನಿಗೆ ಬೇಯಲಾರ್ದ ತಿಳುವಳಿಕೆ ಹೇಳಲಾರ್ದ ಅಥವಾ ಅವನಿಗೆ ನಾವು ಒಂದು ರೀತಿಯಾದ ಅವನ ಒಂದು ತಪ್ಪು ತಡೆಗಳನ್ನು ತಿದ್ದಿಕೊಂತ ಹೋದಿವಿ ಅಂದ್ರೆ SSLC ಅನ್ನೋದ್ರೊಳಗನ ಆ ಹುಡುಗ ಒಂದು ಮೂರ್ತಿ ಆಗಲಿಕ್ಕೆ ಸಾಧ್ಯ ಐತಿ. ಈ ಮೂರ್ತಿಯನ್ನು ಮಾಡೋದ್ರೊಳಗೆ ತಂದೆ ತಾಯಿಗಳ ಪಾತ್ರ ಭಾಳಷ್ಟು ಐತಿ. ಅದನ್ನು ಹೆಚ್ಚು ನಮ್ಮ ಸಮಾಜದೊಳಗೆ ನಮ್ಮ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೊಳಗೆ ನಾ ಬೇಡ್ಕೊಳ್ಳೋದು ಏನಪ್ಪ ಅಂತ ತಿಳ್ಕೊಂಡಂದ್ರೆ, ಈ ಕೆಲಸವನ್ನು 90% ಎಲ್ಲ ಹೆಣ್ಮಕ್ಳು ಮಾಡ್ತಾರೆ, ಗಂಡಸರು ಯಾರೂ ಮಾಡೋಂಗಿಲ್ಲ. ನಿಮಗೆ ಮಜಾ ಹೇಳಬೇಕಪ್ಪ ಅಂತ ತಿಳ್ಕೊಂಡಂದ್ರೆ, ಇವತ್ತು ಬಂದಂಥ
SSLC PUC ಎಲ್ಲದರೊಳಗೂ ಹೆಚ್ಚು ಮಾರ್ಕ್ಸ್ ತೊಗೊಂಡಂಥವ್ರು ಹೆಣ್ಣುಡ್ರು. ಆ ಹೆಣ್ಣುಡ್ರು ಮಾಡಿದಂಥ ಸಾಧನೆ ಬಗ್ಗೆ ನಾವೆಲ್ಲ ಗಂಡಸರು ನಾಚಿಕೆ ಪಡಬೇಕು ಅಂತ ನನ್ನ ಮನಸ್ಸು ಹೇಳುತ್ತೆ. ಅವ್ರ ತಾಯಿಗಳು ಬಂದು ಸ್ವೀಕಾರ ಮಾಡ್ಕೊಂಡು ಹೋದರು, ಅವ್ರ ಮಕ್ಕಳು ಬಂದು ಸ್ವೀಕಾರ ಮಾಡ್ಕೊಂಡು ಹೋದರು. ಹೆಣ್ಣುಡುಗರಿಗೆ ಇದ್ದಂಥ ಒಂದು ಅಭಿಮಾನ, ಹೆಣ್ಣುಡ್ರಿಗೆ ಇದ್ದಂಥ ಒಂದು ನಾವು ಮುಂದುವರಿಬೇಕು, ನಾವು ಜೀವನದೊಳಗೆ ಏನನ್ನಾದರೂ ಸಾಧಿಸಬೇಕು ಅನ್ನತಕ್ಕಂಥ ಒಂದು ಬುದ್ಧಿ ಗಂಡಸರಿಗೆ ಯಾಕಿಲ್ಲಪ್ಪ ಅಂತ ತಿಳ್ಕೊಂಡು ಒಂದು ನಾಚಿಕೆ ಪಡ್ತಕ್ಕಂಥ ಒಂದು ವಿಷಯ ಅಂತ ನನ್ನ ಮನಸ್ಸು ಹೇಳುತ್ತೆ. ನಿಜವಾಗಿ ನಾವು ಹೆಣ್ಮಕ್ಳನ್ನು ಅವರು ಆ ರೀತಿ 95% ಮಾಡ್ಯಾರ, 97% ಮಾಡ್ಯಾರ, 96% ಮಾಡ್ಯಾರ. SSLC ಒಳಗೆ ಈ ರೀತಿ ಒಳಗೆ ಮುಂದುವರೆದಾರ, PUC ಒಳಗೆ ಆ ರೀತಿ ಮುಂದುವರೆದಾರ ಅಂತ ಇನ್ನೂ ಇದೆ. ನಮ್ಮ ಎಲ್ಲ ಗೆಳೆಯರಿಗೆ ಹೇಳೋದು ನೋಡಿದ್ರಪ್ಪ ಅಂದರೆ ಆ ಹೆಣ್ಮಕ್ಳಿಗೆ ಇದ್ದುವಷ್ಟು ಹೆಣ್ಮಕ್ಳಿಗೆ ಇದ್ದಷ್ಟು ಒಂದು ಆದರೆ ನಾ ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಯಾಕಂದ್ರೆ ಆಗಲೇ ಪ್ರಾಸ್ತಾವಿಕದೊಳಗೆ ನಾನು ಮಾತಾಡಿದ್ದೀನಿ. ಇವತ್ತಿನ ಈ ಒಂದು 15ನೇ ನೀಲಕಂಠೇಶ್ವರ ಉತ್ಸವ ಅತ್ಯಂತ ವೈಭವಪೂರ್ವಕವಾಗಿ ನಡಿಬೇಕಂದ್ರೆ ತಮ್ಮೆಲ್ಲರ ಸಹಕಾರ ಬಹಳ ಅಗತ್ಯವಾಗಿ ಮೂಡಿ ಬಂದೈತಿ. ಅದೇ ರೀತಿಯಾಗಿ ಕಳೆದ ಬಾರಿ ಹೋದ ವರ್ಷ ನಾವು ನೀಲಕಂಠೇಶ್ವರ ಉತ್ಸವವನ್ನು ಮಾಡಲಿಲ್ಲ. ಆ ಸಂದರ್ಭದೊಳಗೆ ನಮ್ಮ ಸಮಾಜದ ಹಿರಿಯರು ಅನೇಕರು ಅದರ ಬಗ್ಗೆ ನಮ್ಮಲ್ಲಿ ಪ್ರಸ್ತಾಪಿಸಿದರು, ಯಾಕೆ ಹಂಗೆ ಮೊಟಕುಗೊಳಿಸಿದ್ರಿ ಅಂತಂದು. ಅದಕ್ಕೆ ನನಗೊಂದು ವಿಷಯ ಅರ್ಥ ಆಗುತ್ತೆ. ಹುಲಿ ಒಂದು ಹೆಜ್ಜೆ ಹಿಂದಿಟ್ಟೈತಿ ಅಂದ್ರೆ ಮುಂದೆ ಅದ್ಭುತವಾದಂಥ ಒಂದು ಸಾಧನೆ ಐತಿ ಅನ್ನೋದನ್ನು ನಮ್ಮ ಸಮಸ್ತ ಕುರಿನಿಸಟ್ಟಿ ಬಾಂಧವರು ಇವತ್ತು ತೋರಿಸಿಕೊಟ್ಟಾರ ಅನ್ನೋದು ಹೆಮ್ಮೆಯ ವಿಷಯ. ಅದಾದ ನಂತರ ನಮ್ಮ ಸಮಸ್ತ ಕುರಿನಿಸಟ್ಟಿ ಸಮಾಜದ ಹಿರಿಯರು ಯುವಕರಿಗೆ ಪ್ರೋತ್ಸಾಹ ಕೊಡ್ತಾರ ಅನ್ನೋದಾದ್ರೆ ಅದು ನನ್ನ ಮುಖಾಂತರ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಬ್ಯಾಂಕಿನ ಸದಸ್ಯರೊಳಗೆ ಅತ್ಯಂತ ಚಿಕ್ಕ ಸದಸ್ಯ ಅಂದ್ರೆ ನಾನು. ಆದರೆ ಇವತ್ತು ಆ ಒಂದು ಬ್ಯಾಂಕಿಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ನನ್ನಲ್ಲಿ ಆ ಒಂದು ಪ್ರೋತ್ಸಾಹ ತುಂಬಿ ಆ ಒಂದು ಬ್ಯಾಂಕು ಒಂದು 20-30 ಲಕ್ಷ ರೂಪಾಯಿ ವಹಿವಾಟಿತ್ತು. ಈ ವರ್ಷ 1/2 ಕೋಟಿ ಮೇಲೆ ವಹಿವಾಟನ್ನು ಮಾಡಲಿಕ್ಕೆ ನನ್ನಲ್ಲಿ ಪ್ರೋತ್ಸಾಹ ತುಂಬಿದ್ದು ನಮ್ಮ ಸಮಾಜದ ಹಿರಿಯರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಆದ್ದರಿಂದ ನಮ್ಮ ಯುವಕ ಮಿತ್ರರಲ್ಲಿ ನಾನು ಹೇಳ್ಕೊಳ್ಳೋದಿಷ್ಟೇ, ಯಾವುದೇ ವಿಚಾರ ಮಾಡಿರಿ, ಯಾವುದೇ ಉದ್ಯೋಗ ಮಾಡಿರಿ, ಯಾವುದೇ ಒಂದು ಶಿಕ್ಷಣ ಕಲೀರಿ, ಹಾನೆಸ್ಟಾಗಿ ವಿಚಾರ ಮಾಡಿರಿ, ಪ್ರಥಮದೊಳಗೆ ಮಾಡಬೇಕಂತ ವಿಚಾರ ಮಾಡಿರಿ. ಆದ್ರೆ ಸಮುದಾಯದ ಬೆಂಬಲ ಇತ್ತಂದ್ರೆ ಎಲ್ಲರೂ ಬೆಳಿತೀವಿ, ಒಂದು ಉನ್ನತ ಸ್ಥಾನಕ್ಕೆ ಬರ್ತೀವಿ ಅನ್ನೋದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ಕೊತೀನಿ. ಯಾಕಂದ್ರೆ ನನ್ನ ಕ್ಷೇತ್ರಗಳು ಬೇರೆ ಬೇರೆ ಅದಾವು. ಮೊನ್ನೆ ಒಂದು ಸಂದರ್ಭದೊಳಗೆ ಒಂದು ಸುದ್ದಿ ಮಾಡೋ ಸಂದರ್ಭದೊಳಗೆ ನಾನೊಂದು ಸುದ್ದಿ ಮಾಡಿದ್ದೆ. ಆದರೆ ಆ ವಿಷಯ ಇಲ್ಲಿ ಪ್ರಸ್ತಾಪಿಸಬಾರ್ದು. 1 ಸೆಕೆಂಡ್ನೊಳಗೆ ಬೆಂಬಲ ಹೆಂಗೆ ಸಮಾಜದ ಬರ್ತ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಫಸ್ಟ್ ಅವರು ನಾನು ಯಾರ ಮೇಲೆ ವರದಿ ಮಾಡಿದ್ದೆ ಅವರು ನನ್ನ ಕೇಳಿದ್ದೇನಂತಂದ್ರೆ ಆ ಒಂದು ಸಮಾಜ ಯಾವುದು, ಸಮಾಜ ಸಣ್ಣದೈತೋ ದೊಡ್ಡದೈತೋ, ಈ ವಿಚಾರವಾಗಿ ನಮ್ಗೆ ಜನ ಒಂದು ಬೆಂಬಲವನ್ನು ಕೊಡ್ತಾರ, ನಮಗೆ ಒಂದು ಗೌರವವನ್ನು ಕೊಡ್ತಾರ ಅನ್ನೋದಕ್ಕೆ ನಾನೇ ಉದಾಹರಣೆ. ಆದ್ದರಿಂದ ನಮ್ಮೆಲ್ಲ ಯುವಕರು ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ಅದ್ಭುತವಾಗಿ ಕೆಲಸವನ್ನು ಮಾಡ್ಯಾರ. ಇವತ್ತು ನಮ್ಮ ಯುವಕರೊಳಗೆ ಅತ್ಯಂತ ಕಡಿಮೆ ಕೆಲಸ ಮಾಡಿದವು ಯಾರು ಇದ್ರೆ ನಾನಾ ಅಂತ ನನಗೆ ಅನ್ಸಾಕತ್ತೈತಿ. ಅದಕ್ಕಿಂತ ಹೆಚ್ಚು ಅದ್ಭುತವಾಗಿ ಕೆಲಸ ಮಾಡ್ಯಾರ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟಿತರಿಗೆ ಗೌರವ ಸಲ್ಲಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ. ಇದಷ್ಟು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ SC ನ್ಯೂಸ್ ಗಜೇಂದ್ರಗಡ. ವಂದನೆಗಳು.